ಅಸ್ಸಲಾಮು ಅಲೈಕುಮ್. ഇവിടെ ನಾನು ಕೊಂಬಲ್ಗೆ ಚಾನೆ ಪಂಪ್ಕಿನ್ ಕ್ಯಾರೆಟ್ പിന്നെ ಬೆಂಡೆಕಾಯಿ ಮುರಿങ്ങರ ಕೊಂಬು ಇದೆಲ್ಲ എടുത്തിട്ട് ಬೇರೆ ಬೇರೆ ಕಟ್ಟಾಕಿದ್ದು വെച്ചിರ അതിൽ പിന്നെ ഒരു കുക്കറിൽ ഒരു ഹാഫ് കപ്പ് ദാൽ ഒരു കായ്മുളു പിന്നെ ജണ്ട് ಬೆಳ್ಳುಳ್ಳಿ ಅದು ಬೇವ್ರತ್ರ ತೆಲ್ ತಣ್ಣಿ ഒരു ഹാഫ് ടീസ്പൂൺ ಹತ್ರ ഒരു മഞ്ഞളുടെ പൊടി ഹാഫ് ടീസ്പൂണിൽ 1 ടീസ്പൂൺ ഇടೋರು പിന്നെ ഒരു ತೆಲ್ ಉಪ್ಪಿಟ್ಟಿದ್ದು ಅದಕ್ಕೆ ಬೇನಾಯ್ತರ ಉಪ್ಪಿಟ್ಟಿದ್ದು ಬಂದಾಕಿತ್ತು ಬೇಯಬೇಕೋರು നല്ല ಬೇವೋನು ചെന്നിങ്ങ് അര ಬೇವಲ್ಲ നല്ല ಬೇವೋನು പിന്നെ ഇവിടെ ഒരു തെല്ല് ഡീപ്പ് എട എടുക്കോರು കടായി അതിൽ ക്യാരറ്റ് പിന്നെ ചാന പിന്നെ കുമ്പളങ്ങ ഇതിൽ പാതി വെജിറ്റബിൾസ് എങ്ങനെ ചെന്നെങ്കിൽ തെಲ್ ಬೇವು ಯಾರು ಇಕ್ಕರು അങ്ങനെ ಹೆಸಬಲು ತೆಲ್ ಬೇರೆ ಬೇರೆ ಬೇವು ಪಾಟುನ ಇತ್ತು ಬಂಡು പിന്നെ ಸ್ವೀಟ್ ಪಂಪ್ಕಿನ್ ಇತರ ಸಾಮಾನು ತೆಲ್ಲು ತಣ್ಣಿ ಬೀತಿತ್ತು വെജിറ്റബിൾസ് എത്ര ഉണ്ടു അതേ ലെവലിൽ തെൽ തന്നി ബീത്തോರು ಅದರ പിന്നെ ಅದಕ್ಕೆ ಎತ್ತರ ಬೇನು ಉಪ್ಪು ನಿಂಗೆಲ್ಲ ಉಪ್ಪು ಪ್ರಕಾರ ನೋಕಿತ್ತು ಅದರ ಬೇವು ಬೇಕು ತೆಲ್ ಕರೆಕ್ಟ್ ಮಿಕ್ಸ್ ಹಾಕಿತ್ತು ஒரு ಹಾಫ್ ಕುಕ್ ಹಿಂಗೆ ಮೇಯವರು ಫುಲ್ ಬೇವು ಪಾಟಂಡ ಹಾಫ್ ಕುಕ್ ಹಾಕೋರು ഉടനെ ദാൽ നല്ല വെന്തിട്ട് വന്നത് അതിൽ ഒരു സ്പാറ്റുല പിടിച്ചിട്ട് ഇങ്ങനെ നല്ല സ്മാഷ് ആക്കോറ് ആ ദാൽ നല്ല വെന്തിട്ട് നല്ല നാക്കാട്ടിയ പോലെ നിങ്ങൾ ಹಾಕೋರು അതിൽ ഇവിടെ വെജിറ്റബിൾസ് ಎಲ್ಲ ತೆಲ್ಲು ಬೆಂದಿತ್ತು ಬಂದರು ಚೊಮ್ಮೆ ಬೇವು ಪಾಟೋರು ಉಂಟಿಲ್ಲ ಅವ್ರು ತೆಲ್ಲು ಬೆಂದು ಸಾತಕ್ಕೆ ಅದಕ್ಕೆ ಬಾಕಿದ ಸಾಮಾನು ಇಡೋರು ಮುರಿങ്ങರ ಕೊಂಬುಂಡಲ್ಲಿ ಅದಿಡೋರು ಅದು ഒരു 5 മിനിറ്റ്സ് ಬೇವೋಣದು ಅದಕ್ಕೆ ഒരു ತೆಲ್ಲು ಆ ಸಾಂಬಾರು ಉಳ್ಳಿ ಉಂಡಲ್ಲಿ ಅದು ഒരു 5-6 ಇಡೋರು പിന്നെ ഒരു ಕಾಯಿ ಮುಲು ಅದಕ್ಕೆ ಆ್ಯಡ್ ಹಾಕಿತ್ತು ಆದರೆ ನೀವು ഒരു 5 മിനിറ്റ്സ് ಬೇವು ಬೇಕು ಬಂದಾಕಿತ್ತು ഇവിടെ ഒരു പാനിൽ തെല്ല് കോക്കനട്ട് ഓയിൽ എടുക്കോറ് ಅದಕ್ಕೆ ഒരു 10 പൂണഞ്ചി ಬೆಳ್ಳುಳ್ಳಿ പിന്നെ ഒരു പൂണഞ്ചി ആ ചെറിയ സാമ്പാർ ഉള്ളി ഇടോರು കട്ടാക്കണ്ട ಅದಕ್ಕೆ നിങ്ങൾ ಕಟ್ಟಾಕಿ ಬಿಚ್ಚ ಬೆಂಡೆಕಾಯಿ ಉಂಡಲ್ಲಿ ಅದು ಲಾಸ್ಟಿಗೆ ಇಡೋಣ ಅದರ ಎಲ್ಲ ಗ್ಲೂ ಪೊಲ್ತ ಸಾಮಾನು ಇಕ್ಕರು അതിൽ ಅದು പോക്കೈത്ത് തെല്ല് എണ്ണയിൽ നിങ്ങൾ ഇದ್ರೆ ഫ്രൈ ആക്കണം ഇവിടെ മുരിങ്ങയും തെല്ല് ಬೆಂದಿತ್ತು ಬಂದರು ഇപ്പോൾ ഈ ഫ്രൈ ആക്കി വെച്ച ಬೆಂಡೆಕಾಯಿ ഉണ്ടല്ലേ ಅದಕ್ಕೆ നിങ്ങൾ ಆ್ಯಡ್ ಹಾಕೋರು ಇನ್ನು ಚೆಮ್ಮನಾರ ಬೇವೋನು ಉಂಟಿಲ್ಲ ಆಲ್ಮೋಸ್ಟ್ ಎಲ್ಲ ಬೆಂದಿತ್ತು ಇಕ್ಕರು ಏ ವೆಜಿಟೇಬಲ್സും ಚೆಮ್ಮೆ ಬಾಯ್ಲ್ ಹಾಕಿಂಟ ಹಿಂಗೆ ಅದರ ನ್ಯೂಟ್ರಿಷನ್ പോണ്ടല്ലേ ഒരു 10 ಬೇವು ಪಾಟೋನು ഒരു ಲೋ ಹಾಕಿತ್ತು ಫ್ಲೇಮ್ ഒരു 5 മിനിറ്റ്സ് ಬೇವು ಪಾಟಿಯ പിന്നെ ನಂಗೆ ಈ ಕುಕ್ ಹಾಕಿ ಬೆಚ್ಚ ದಾಲ್ ಉಂಡಲ್ಲಿ നിങ്ങൾ ಅದಕ್ಕೆ ಮಿಕ್ಸ್ ಹಾಕೋರು ಲೋ ಫ್ಲೇಮಲ್ಲಿ ಬೇಕೋರು തീ ಅದಕ್ಕೆ ഒരു ചെറിയ ജണ്ട് കണ്ട് ಬೆಲ್ಲ ഇടೋರು പിന്നെ ഒരു ഹാഫ് ടൊമാറ്റോ ഇടೋರು പിന്നെ ഒരു 3 ടേബിൾ സ്പൂൺ ಹತ್ರ പുളിയുടെ പൾപ്പ് ഇടೋರು ഇട്ടിട്ട് ತೆಲ್ ಮೆಲ್ಲ ಕೈಯಲ್ಲಿಡೋನು ಚೊಮ್ಮೆ ನೀವು ಫಾಸ್ಟ್ ಕೈಯಲ್ಲಿ ಇಟ್ಟೇಂಟ ಹೆಂಗೆ ವೆಜಿಟೇಬಲ್ಸ್ ಎಲ್ಲ ಬೇರೆ ಬೇರೆ ಐತಿ ಇಕ್ಕರು ಇದು ഒരു ಪ್ಯಾನ್ എടുത്തിട്ട് ಅದಕ್ಕೆ ಒಗ್ಗರಣೆ ಹಾಕೋಕು കടു ജീര പിന്നെ കറിവേപ്പില പിന്നെ ഒരു ചോപ്പ് മുളക് കട്ടാക്കിയിട്ട് നിങ്ങൾ ಅದಕ್ಕೆ ഇടೋರು ಅದಕ್ಕೆ ഒരു ತೆಲ್ ഒരു ഹാഫ് ടീസ്പൂൺ ಹತ್ರ ಹಿಂಗೆ ಇಡೋರು ಅದಕ್ಕೆ 1 ಟೇಬಲ್ ಸ್ಪೂನ್ ಮೊಲೂರ ಪೊಡಿ 2 ಟೇಬಲ್ ಸ್ಪೂನ್ ಸಾಂಬಾರ ಪೊಡಿ ಇಡೋರು ಅದರ 2 മിനിറ്റ്സ് ആയെങ്കു നല്ല ഒരു ಅದರ പച്ച മണ പോക്കൈത്ത് അതിൽ നിങ്ങൾ കുക്ക് ಹಾಕೋರು ആയ പിന്നെ ಅದರ എടുത്തിട്ട് ഈ സാമ്പാർ ആഡ് ആക്കിയെങ്കിൽ ഇತ್ತು ಆ್ಯಡ್ ಹಾಕಿತ್ತು ತೆಲ್ ಮೆಲ್ಲ ಅದಕ್ಕೆ ಕೈಯಲ್ಲಿಡೋರು ಇಡೀ ಆಗ ನಂದದು ವೆಜ್ ರೆಸ್ಟೋರೆಂಟ್ ಮನ್ಕರು നിങ്ങൾ ರೆಸ್ಟೋರೆಂಟ್ ಒಳಗೆ പോകുമ്പോൾ ವೆಜ್ಜರ ಕರಿ ಮನ್ಕರಲ್ಲಿ ಸೇಮ್ ಅದೇ ಪೊಲ್ತ ಮನ ಮಸಾಲ നല്ല ഒരു ഉച്ചയ്ക്ക് ചോറിനൊട്ടിಗೆ സൈഡിൽ ഫിഷ് ഫ്രൈയും കിട്ടിയിട്ടായെങ്കിൽ വൈറ്റ് റൈസിനൊട്ടിಗೆ ഈ സാമ്പാർ അടിപൊളി കറി ആയിത്തിಕ್ಕರು നിങ്ങൾ എല്ലാവരും ಟ್ರೈ ಹಾಕಿತ್ತು ನೋಕೋರು ನಿಂಗೆಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸರೊಟ್ಟಿಗೆ ಶೇರ್ ಹಾಕೋರು ಡೈಲಿ ನಂಗೆ ನಾನ್ ವೆಜ್ ತಿಂದದ್ದು ಎಪ್ಪಂಗಿಂತ ഒരു വെറൈറ്റി കറി ആക്കിയിട്ട് ನಂಗೆ ಹಾಕಿಂಟಾയെങ്കിൽ നല്ലವರು ಜಜಾಕಲ್ಲಾ ಖೈರ್ ಫಾರ್ ವಾಚಿಂಗ್.